ಸಾರಿ ಅಪ್ಪ, ಮಗಳ ಭವಿಷ್ಯಕ್ಕಿಂತ ನಿಮ್ಮ ಸ್ಟೇಟಸ್ ಇಂಪಾರ್ಟೆಂಟ್ ಇವಾಗ. ಇನ್ನು ಇವನೇ ಸೆಟ್ಲ್ ಆಗ್ಲಿಲ್ಲ, ಮತ್ತೆ ನಿನ್ ತಂಗಿನ ಹ್ಯಾಂಗ್ ನೋಡ್ಕೊಳ್ತಾನಪ್ಪ ಇವ? ಹಗ್ಲು ರಾತ್ರಿ ಕಷ್ಟಪಟ್ಟು ದುಡ್ತಾನಪ್ಪ. ತಮ್ಮನ್ ಕೇಳು. ಹೌದಪ್ಪ. ಅವ್ರನ್ನ ಹುಡುಗನ್ ಪ್ರೊಫೈಲ್ ತೋರಿಸಿದ್ರು ನಿಮ್ಗೆ, ಆ ಹುಡುಗನ್ ಹೇಗ್ ನಂಬ್ತೀರಪ್ಪ? ಆಯ್ತು, ಇವನಿಗೆ ಕೊಟ್ಟೆ ಮದುವೆ ಮಾಡ್ತೇನೆ. ನಾಳೆ ಹೆಚ್ಚು ಕಡಿಮೆ ತಂಗಿಯ ಮನೆಗೆ ಬಂದ್ರೆ ಏನ್ ಮಾಡ್ತೀಯೋ? ಅಪ್ಪ, ನೀವ್ ಯಾವ್ದೋ ಹುಡುಗನ್ ಕೊಟ್ಟು ಮದುವೆ ಮಾಡ್ತೀರಲ್ಲ, ನಾಳೆ ಅಲ್ಲಿ ಹೆಚ್ಚು ಕಮ್ಮಿ ಆಗಿ ಆವಾಗ ನಿಮ್ ಮಗಳು ಮನೆಗೆ ಬಂದ್ರೆ ಏನ್ ಮಾಡ್ತೀರಪ್ಪ ನೀವು? ನಿಮ್ ತಂಗಿ ಲವ್ ಮಾಡಿ ಮದುವೆ ಆದ್ಲು ಅಂತ ಹೇಳಿದ್ರೆ ಅಕ್ಕಪಕ್ಕರಿಗೆ, ನಮ್ಮ ಸಂಬಂಧಿಕರಿಗೆಲ್ಲ ನಾ ಏನ್ ಹೇಳಪ್ಪ? ಅದನ್ನ ಬಿಡಿ, ಮೊದ್ಲು ಹೇಳಿ, ನಿಮ್ ಮಗಳು ಚೆನ್ನಾಗಿರೋದು ಇಂಪಾರ್ಟೆಂಟಾ ಇಲ್ಲ ನಿಮ್ಮ ಅಕ್ಕಪಕ್ಕ ಸಂಬಂಧಿಕರು ಚೆನ್ನಾಗಿರೋದು ಇಂಪಾರ್ಟೆಂಟಾ? ನಿಮ್ ತಂಗಿನ ನಾನು ರಾಣಿ ತರ ಸಾಕಿದನು, ಅವ್ರು ಹ್ಯಾಂಗೋ ನೋಡ್ಕೊಳ್ತಾರೆ. ಅಪ್ಪ, ಮಗಳಿಗಂತ ಆಸ್ತಿ ಮಾಡಿದೀರಾ, ಅದನ್ನ ಹೇಗೆ ಅವಳಿಗೆ ಕೊಡ್ತೀರಾ? ಅದು ಕೊಟ್ಮೇಲೆ ಅವಳು ಖುಷಿಯಿಂದ ಇರ್ತಾಳೆ, ಅದರಿಂದ ಲೈಫಲ್ಲಿ ಸೆಟ್ಲ್ ಆಗ್ತಾನಲ್ಲ ಅಪ್ಪ. ಅಪ್ಪ ಬೇಕೋ ಹುಡುಗ ಬೇಕು ಅಂತ ನೀನು ಡಿಸೈಡ್ ಮಾಡಿದ್ರು? ಅಪ್ಪನೇ ಬೇಕು. ಆಸ್ತಿ ಎಲ್ಲ ಏನು ಬೇಡ, ನಿಮ್ಮ ಮಗಳನ್ನ ಕೊಟ್ಟು ನನ್ನ ಮದುವೆ ಮಾಡಿ ಚೆನ್ನಾಗಿ ನೋಡ್ಕೊತೀನಿ. ಹೆದರಬೇಡಿ, ನಿಮ್ಮ ಮಗಳನ್ನ ನನ್ನ ಮಗಳ ಥರ ನೀನು ನೋಡ್ಕೊಂಡು. ಇಲ್ಲ, ನಮ್ಮಣ್ಣ ಅದಕ್ಕೆ ಚೆನ್ನಾಗಿ ನೋಡ್ಕೊತಾನೆ. ಅಂತೂ ನೀನು ಕೂಡ ಮನೆ ಜವಾಬ್ದಾರಿ ತಗೊಳ್ತೀಯ ಅಂತ ಆಯ್ತು. ಬಿಗ್ರೆ ಒಂದು ಒಳ್ಳೆ ದಿವಸ ನೋಡಿ ಮಾತುಕತೆ ಮಾಡೋಣ. ಸರಿ ಸರಿ, ಆಯ್ತು, ನಾವು ಬರ್ತೀವಿ. ಕೆಲವೊಂದು ವಿಷಯ ಅರ್ಥ ಮಾಡಿಸುವಾಗ ಅರ್ಥ ಮಾಡಿಸಿದ್ರೆ ಎಲ್ಲ ಸರಿಯಾಗಿ ಇರುತ್ತೆ. ಸೂಜಿ ಬಳಸೋ ಜಾಗದಲ್ಲಿ ಕೊಡ್ಲಿಕ್ಕೆ ಬಳಸಬಾರ್ದು. ಅರ್ಥ ಆಗೋರಿಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ.